ಎಸ್ಪೆಷಲಿ ಯೂತ್ಸ್ಗಳು ಒಂಥರ ಕ್ರೇಜ್ಗೋ ಶೋಕಿಗೋ ಹೆಲ್ಮೆಟ್ ಇದ್ರು ಅವರು ಒಂದು ಟ್ಯಾಂಕ್ ಮೇಲೆ ಇಟ್ಕೊಂಡು ಓಡಿಸುವಂತದ್ದು ಒಂದು ಡಿಸಿಷನ್, ಒಂದು ಹೆಲ್ಮೆಟ್ ಹಾಕುವ ಡಿಸಿಷನ್ ಇಂದ ಅವರ ಲೈಫ್ ಉಳಿಬಹುದಿತ್ತು. 92.7 FM ಮನೋರಂಜನಾ ಮಾಧ್ಯಮ ಟ್ರಾಫಿಕ್ ವೈಲೇಷನ್, ಸಂಚಾರಿ ನಿಯಮಗಳ ಉಲ್ಲಂಘನೆಯ ಜನಜಾಗೃತಿಯನ್ನ ಮೂಡಿಸಲಿಕ್ಕೆ ಅರಿವಿನ ಯಾನವನ್ನ ಆರಂಭ ಮಾಡಿರುವಂತದ್ದು ಅಭಿನಂದನೆಗೆ ಅರ್ಹವಾದಂಥದ್ದು. ಪೇರೆಂಟ್ಸ್ ಬಗ್ಗೆ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ಯಾರು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನಕ್ಕೆ ನಮಗೋಸ್ಕರ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಸೇಮ್ ಅದೇ ಥರ ರೈಡ್ ಮಾಡ್ತಾ ಇದ್ವಿ. ಸ್ವಲ್ಪ ಮೆಚುರಿಟಿ ಬಂದಿರೋದ್ರಿಂದ ನಾವು ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ಫಾಲೋ ದ ಟ್ರಾಫಿಕ್ ರೂಲ್, ಯು ವಿಲ್ ಡೆಫಿನೆಟ್ಲಿ ರೀಚ್ ಯುವರ್ ಡೆಸ್ಟಿನೇಷನ್. ಹಾಗೆ ದಯವಿಟ್ಟು ಹೆಲ್ಮೆಟ್ನ ವೇರ್ ಮಾಡಿ ರೈಡ್ ಮಾಡಿ. ಮಣಿಪಾಲ್ ಆಸ್ಪತ್ರೆ 92.7 ಬಿಗ್ FM ವತಿಯಿಂದ ಇಂಡಿಯನ್ ಟಿವಿಯ ಸಹಯೋಗದಲ್ಲಿ ಬಿಗ್ ಸೇಫ್ ಗಣೇಶ ಅಡಿಯಿಂದ ಮುಡಿಯವರೆಗೆ ಫುಲ್ ಸೇಫ್ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಡಿಸಿಪಿ ಕೆ ಸುಂದರ್ರಾಜ್, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಸೇರಿ ಇತರೆ ಗಣ್ಯರು ಚಾಲನೆ ನೀಡಿದ್ದಾರೆ. ಬಳಿಕ ಮಾತನಾಡಿದ ಡಿಸಿಪಿ ಸುಂದರ್ರಾಜ್, ಹೆಲ್ಮೆಟ್ ರಹಿತ ವಾಹನ ಚಾಲನೆಯಿಂದಾಗುವ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ನಂತರ ಮಾತನಾಡಿದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್, ಯುವ ಜನತೆ ಸ್ಟೈಲ್ಗಾಗಿ ಹೆಲ್ಮೆಟ್ ಧರಿಸದೆ ಅಪಾಯವನ್ನ ಮೈ ಮೇಲೆ ಎಳೆದುಕೊಳ್ತಿದ್ದಾರೆ. ಜನ ನಮ್ಮ ಸ್ಟೈಲ್ ನೋಡಿ ನಮ್ಮನ್ನ ಪ್ರೀತಿಸುವುದಿಲ್ಲ, ನಮ್ಮ ವ್ಯಕ್ತಿತ್ವ ನೋಡಿ ನಮ್ಮನ್ನ ಪ್ರೀತಿಸುತ್ತಾರೆ. ಶೋಕಿಗಾಗಿ ಜೀವ ಕಳೆದುಕೊಳ್ಳುವ ಹಂತಕ್ಕೆ ಹೋಗಬೇಡಿ ಎಂದು ಕಿವಿಮಾತು ಹೇಳಿದ್ರು. ಬಳಿಕ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡ್ತಿದ್ದವರಿಗೆ ಬಿಗ್ FM ಕಡೆಯಿಂದ ಹೆಲ್ಮೆಟ್ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಮಣಿಪಾಲ್ ಹಾಸ್ಪಿಟಲ್, ದ್ಯುತಿ ಪ್ರೇಮಿಯಾ, CNG ಫಸ್ಟ್, ಯಂಗ್ ಇಂಡಿಯನ್ಸ್, ಮೆಟ್ರೋ ಮಾವಲ್ಸ್ ಸಹಭಾಗಿತ್ವದೊಂದಿಗೆ ಅಭಿಯಾನ ಆರಂಭವಾಗಿದೆ. ನಾನೊಬ್ಬ ಟ್ರಾಫಿಕ್ ಆಫೀಸರ್ ಆಗಿ ಫೀಲ್ಡ್ ಅಲ್ಲಿ ನೋಡ್ತಕ್ಕಂಥ ಕ್ರೈಮ್ ನೋಡಿದಾಗ ಹೆಚ್ಚಿನದು 2021 ನಾನು ಸುಮ್ಮನೆ ಅಂಕಿಅಂಶಗಳನ್ನ ಗಮನಿಸಿದೆ. ಸುಮಾರು 3,000ದಷ್ಟು ವಿತೌಟ್ ಹೆಲ್ಮೆಟ್ ಯಾರು ರೋಡ್ ಆಕ್ಸಿಡೆಂಟಲ್ಲಿ 2 ವೀಲರ್ಸ್ ಅವ್ರು ಸತ್ತಿದ್ರೆ 3,000 ಸತ್ತಿದ್ದಾರೆ ನಮ್ಮ ಸ್ಟೇಟಲ್ಲಿ. ಹಾಗೆ ಇಂಡಿಯಾದ ನೋಡಿದರೆ 50,000 ವಿತೌಟ್ ಹೆಲ್ಮೆಟ್ ಸತ್ತಿದ್ದಾರೆ. ಸೊ ಅದನ್ನು ಅನಲೈಸ್ ಮಾಡ್ತಾ ಹೋದರೆ ಎವ್ರಿ ಇಯರು 20% ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈಗ ಅರೌಂಡ್ ಒಂದು 75 to 1 lakh ಅಷ್ಟು ಇಂಡಿಯಾದಲ್ಲಿ 2 ವೀಲರ್ಸ್ಗಳು ವಿತೌಟ್ ಹೆಲ್ಮೆಟ್, ಯಾರು ಹೆಲ್ಮೆಟನ್ನು ಧರಿಸದೆ ಓಡಿಸ್ತಾ ಇರ್ತಾರೆ, ಅದು ಬಿದ್ದರೆ ಪ್ರಾಣ ಉಳಿಯೋಂಥ ಸಂದರ್ಭದಲ್ಲೂ ಹೆಲ್ಮೆಟ್ ಇಲ್ಲದ ಕಾರಣಕ್ಕೆ ಸತ್ತಿದ್ದಾರೆ. ಅದನ್ನು ನಾವು ನೋಡಿದಾಗ ಎಸ್ಪೆಷಲಿ ಯೂತ್ಸ್ಗಳು ಒಂಥರ ಕ್ರೇಜ್ಗೋ ಶೋಕಿಗೋ ಹೆಲ್ಮೆಟ್ ಇದ್ರೂ ಅವರು ಒಂದು ಟ್ಯಾಂಕ್ ಮೇಲೆ ಇಟ್ಕೊಂಡು ಓಡಿಸೋವಂಥದ್ದು. ನಾವು ನಿಲ್ಲಿಸಿ ಯಾವುದಾದ್ರು ಸರ್ಕಲ್ನೇ ಅವ್ರನ್ನ ಕೇಳಿದಾಗ ಅವರ ರಿಪ್ಲೈ ಹೇಗಿರ್ತದೆ ಅಂತ ಹೇಳಿದ್ರೆ ಭಾಳ ಹಾಸ್ಯಾಸ್ಪದವಾಗಿರ್ತದೆ. ತಲೆಯನ್ನು ತೋರಿಸ್ಕೊಂಡು ಸಾರ್ ಕೂದಲು ಹೋಗ್ಬಿಡ್ತದೆ ಅಂತ ಹೇಳೋವಂಥದ್ದು, ಅಥವಾ ಇನ್ನೇನೋ ಮಕ್ಕಳನ್ನ ಡ್ರಾಪ್ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳೋದು. ಇವನ್ನೆಲ್ಲ ನೋಡಿದಾಗ ಏನು ಇವ್ರಿಗೆ ಜೀವದ ಬಗ್ಗೆ ಏನು ಇಂಪಾರ್ಟೆನ್ಸ್ ಇವರು ಮುಖ್ಯ ಅಂತ ಕಾಣಿಸ್ತಾನೆ ಇಲ್ವಲ್ಲ. ಇವರು ಬರೀ ಶೋಕಿ ಮತ್ತು ಹೇರ್ ಸ್ಟೈಲು ಅದು ಇದು ನೋಡ್ಕೊಂಡು ಮಾತಾಡ್ತಲ್ಲ, ದಟ್ಸ್ ನಾಟ್ ಕರೆಕ್ಟ್ ಅಂತ ಅಂದ್ಕೊಳ್ತಿದ್ವು. ಬಟ್ ನೀವು ಪ್ರತಿ ವರ್ಷ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ, ಅದರಲ್ಲೂ ನಮ್ಮ ಮೈಸೂರಿನ ಯುವಕರಿಗೆ, ಯಾಕಂದರೆ ಬಿಗ್ FM ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕನೆಕ್ಟ್ ಆಗಿದ್ದೀರಾ. ಯೂತ್ಸ್ ನಿಮ್ಮ ಫಾಲೋ ಟೀಮ್ ಇದೆ, ಅವ್ರಿಗೆ ನೀವು ಇದನ್ನು ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ. ಸೇಫ್ ಗಣೇಶ ಅಂತ ಹೇಳ್ತೀರಾ, ಬಿಗ್ ಸೇಫ್ ಗಣೇಶ ಅಂತ. ಗಣೇಶ ಆಲ್ವೇಸ್ ಸೇಫ್ ಇರ್ತಾರೆ. ಗಣೇಶನ ಹಬ್ಬದ ದಿವಸನೂ ಸಾಯುವಂಥವ್ರು ಯಂಗ್ಸ್ಟರ್ಸ್ಗಳು ಏನಾದರೂ ಒಂದು ಅನಾಹುತ ಮಾಡ್ಕೊಳ್ತಾರೆ, ಕುಣಿತಾ ಇರ್ತಾರೆ, ಅಲ್ಲೇ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತಾರೆ. ಯಾಕಂದರೆ ಅದು ತುಂಬ ಬೂಸ್ ಮಾಡಿರ್ತಾರೆ, ಕುಣಿತಾ ಇರ್ತಾರೆ, ಸತ್ತೋಗ್ತಾರೆ. ಗಣೇಶನ ಇಮರ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ, ಸರಿಯಾಗಿ ಪ್ರಿಕಾಷನ್ ತೊಗೊಳ್ಳಲ್ಲ, ನೀರಲ್ಲಿ ಮುಳುಗಿ ಸತ್ತೋಗ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಒಂದು ಎಲ್ರಿಗೂ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಆಯೋಜನೆ ಮಾಡಿದ್ದೀರಾ. ಮತ್ತೊಮ್ಮೆ ನಿಮಗೆಲ್ಲ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಏನು ಈ ಕಳಪೆ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಧರಿಸಿ ವಾಹನವನ್ನು ಚಲಾವಣೆ ಮಾಡಿ ಅಪಘಾತ ಆಗಿದೆಯಲ್ಲ, ಅದು ಕಳೆದ 2 ವರ್ಷದಲ್ಲಿ ಕರ್ನಾಟಕದಲ್ಲಿ ಸರ್ ಹೇಳಿದಂಗೆ 21% ಸಾವಿನ ಪ್ರಕರಣ ಜಾಸ್ತಿ ಆಗಿದೆ. ಇದೆಲ್ಲವನ್ನು ಗಮನಿಸಿದ್ರೆ ಇದು ಒಂದು ರಾಷ್ಟ್ರೀಯ ವಿಪತ್ತು ಮತ್ತು ಇದೊಂದು ರಾಷ್ಟ್ರೀಯ ಕ್ರೈಸಿಸ್. ಇಟ್ ಇಸ್ ನ್ಯಾಷನಲ್ ಕ್ರೈಸಿಸ್. ಇದು ಈ ನ್ಯಾಷನಲ್ ಕ್ರೈಸಿಸ್ ಅನ್ನ ತುಂಬ ಗಂಭೀರವಾಗಿ ತೆಗೆದುಕೊಂಡು 92.7 FM ಅವರು ಬಿಗ್ ಸೇಫ್ ಗಣೇಶ ಅನ್ನೋಂಥದ್ದು ಹೇಳ್ತೀರಿ. ನಾವು ಪುರಾಣದಲ್ಲಿ ಏನು ಹೇಳ್ತೀವಿ ಅಂದರೆ, ಶಿವ ಗಣೇಶನ ಕತ್ತನ್ನು ಕತ್ತರಿಸ್ಬಿಡ್ತಾರೆ. ಆಗ ಪಾರ್ವತಿ, ಅವನ ಪತ್ನಿ ಪಾರ್ವತಿ ಆ ಒತ್ತಾಸೆ ಮೇರೆಗೆ ಶಿವ ಆನೆಯ ತಲೆಯನ್ನು ಮನುಷ್ಯನಿಗೆ ಜೋಡಿಸಿ ಅವನಿಗೆ ಮರುಪ್ರಾಣವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅದು ಪುರಾಣ. ನಮಗೆ ಪುರಾಣ ಉಚಿತವಾಗಿ ಸಿಗ್ತದೆ. ಆದರೆ ಹೆಲ್ಮೆಟ್ ಹಾಕೊಳ್ದೆ ವಾಹನವನ್ನು ರೈಡ್ ಮಾಡಿದ್ರೆ ಮರಣ ಖಚಿತ ಅನ್ನುವಂಥ ಸಂದೇಶನ ಕೊಡಬೇಕು. ಇವತ್ತು ಲಾ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ ನಿಮಗೆ ನೀವು
ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ದಂಡವನ್ನ ವಿಧಿಸ್ಬೋದು ಅಥವಾ ಅವೇರ್ನೆಸ್ ಮಾಡಿಸ್ಬೋದು. ಹಾಗಾಗಿ ಕಾನೂನಿನ ಕೈಯಲ್ಲಿ ದಂಡವನ್ನ ವಿಧಿಸೋಕೆ ಮಾತ್ರ ಅವಕಾಶವಿದೆ ವಿನ ಜೀವವನ್ನು ಉಳಿಸುವ ಅಧಿಕಾರ ಇರೋದು ನಿಮ್ಮ ಕೈಯಲ್ಲೇ. ನೀವು ಹೆಲ್ಮೆಟ್ನ ಬಳಸಲೇಬೇಕಾಗ್ತದೆ. ಅದು ಯಾಕೆ ಅಂತಂತ ಹೇಳಿದ್ರೆ, ನಾನೊಬ್ಬ ಜರ್ನಲಿಸ್ಟ್ ಆಗಿ ನಾನು ಅನೇಕ ಸಂಗತಿಗಳನ್ನು, ಅಪಘಾತಗಳನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನ್ನ ಜರ್ನಲಿಸ್ಟ್ ಫ್ಯಾಕಲ್ಟಿಯೂ ಸೇರಿದಂಗೆ ಅವರು ಕ್ಯಾಮ್ರಾ ಬಳಸಲಿಕ್ಕೆ ಕಷ್ಟ ಆಗುತ್ತೆ ಸರ್, ವಿಡಿಯೋ ಕ್ಯಾಮ್ರಾ ಬಳಸಲಿಕ್ಕೆ ಕಷ್ಟ ಆಗುತ್ತೆ, ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸರ್ ಅಂತೇಳಿ ಆಕ್ಸಿಡೆಂಟ್ ಆದಮೇಲೆ ಅವರು ಹಾಸ್ಪಿಟಲ್ಗಳಿಗೆ ಅಡ್ಮಿಟ್ ಆಗಿರ್ತಾರೆ. ನಿಮಗೆ ತಲೆಗೆ ಏಟ್ ಬಿದ್ದಾಗ ನೀವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪ್ರಜ್ಞೆ ಇರೋದಿಲ್ಲ, ನೀವು ನೆಮ್ಮದಿಯಾಗಿ ಮಲಗಿರ್ತೀರಿ ICUನಲ್ಲಿ. ಈ ಪ್ರಜ್ಞೆ ಇರೋರು ನಿಮ್ಮನ್ನ ಉಳಿಸ್ಕೊಳ್ಳೋಕೆ ಹೊರಗಡೆ ಹಾಸ್ಪಿಟಲ್ ಒಳಗೆ ಹೋರಾಟ ಮಾಡ್ತಾ ಇರ್ತಾರಲ್ಲ, ಅವರ ಕಷ್ಟ ಮತ್ತು ಅವರ ಸವಾಲುಗಳನ್ನು ನೋಡಿದಾಗ ನಮಗೆ ತುಂಬ ನೋವಾಗ್ತದೆ. ಯಾಕಂತಂದರೆ ಇವತ್ತು ಹೆಡ್ ಇಂಜರೀಸ್ನ ಟ್ರೀಟ್ಮೆಂಟ್ ಇದೆಯಲ್ಲ, ಮೆಡಿಕಲ್ ಟ್ರೀಟ್ಮೆಂಟು ಅತ್ಯಂತ ದುಬಾರಿ ಆದಂಥದ್ದು. ಸಾವಿರಗಳಲ್ಲಿ ಗುಣಮುಖ ಆಗೋಂಥದ್ದಲ್ಲ ಇವು, ಲಕ್ಷಾಂತರ ರೂಪಾಯಿ ಬೇಕು. ನಾವು ನಮ್ಮ ಶೋಕಿಗೆ, ಸ್ಟೈಲ್ಗೆ, ನಮ್ಮ ನೆಗ್ಲಿಜೆನ್ಸ್ಗೆ ನಾವು ಬೈಕ್ ರೈಡ್ ಮಾಡಿಬಿಟ್ಟು ಬಿದ್ದು ತಲೆ ಹೊಡ್ಕೊಂಡು ಪ್ರಜ್ಞೆ ಇರಲ್ಲ, ಮಲಗಿಬಿಟ್ಟಿರ್ತೀವಿ, ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟಿರ್ತೀವಿ, ICUನಲ್ಲಿ ಇರ್ತೀವಿ, ನಮ್ಗೇನು ಗೊತ್ತಾಗ್ತಿರಲ್ಲ. ಆದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಉಳಿಸ್ಕೊಳ್ಳೋಕ್ಕೂ ಆಗದೆ, ನಿಮ್ಮ ಬಿಟ್ಕೊಡೋಕ್ಕೂ ಆಗದೆ ಸ್ಟ್ರಗಲ್ ಮಾಡ್ತಾರಲ್ಲ, ಆ ಸಂಗತಿಯನ್ನು ನೆನಪು ಮಾಡಿಕೊಂಡ್ರೆ ಯಾರಿಗೂ ಕೂಡ ಹೆಲ್ಮೆಟ್ ಇಲ್ಲದೆ ಓಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿ ಇರ್ತದೆ. ಯಾಕೆ ಈ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗಿದೆ ಅಂದರೆ, ಮೈಸೂರು ಎಷ್ಟು ಕ್ಲೀನ್ ಸಿಟಿ ಅಂತ ಹೆಸರು ತಗೊಂಡಿದೆಯೋ ಅದು ಸೇಫ್ ಸಿಟಿ ಅಂತಲೂ ಕೂಡ ಆಗಬೇಕು ಅನ್ನೋಂಥದ್ದು ಮೈಸೂರು ನಗರದ ಪ್ರತಿಯೊಬ್ಬರ ಆಶಯ ಆಗಿರ್ತದೆ. So we are very happy to be part of this campaign, and as Young Indians is a moment of the youth, for the youth and by the youth. We thought it will be very, very good if we participate in a campaign like this to influence the youth. There is a law to enforce, like the police is there to enforce the rules, but today's youth have no boundaries, right? We all know today's youth want to actually test the unknown, want to always be ahead of times. So trying to use law to enforce things may not be the right approach, we have felt. So we thought, how can we influence? And Young Indians is one organization which tries to influence the youth in a positive way towards nation building. So road safety is one of our nation building projects. Apart from the projects that we do for accessibility, health, climate change, road safety is one of the very important projects taken up by us. And in Mysore already we have done many campaigns like this. A campaign called Horn Not Okay was also a campaign that we did, try to tell the youth of Mysore that honking is not the way out to go ahead. ಒಂದು ಒಳ್ಳೆ ಕ್ಯಾಂಪೇನ್ಗೋಸ್ಕರ, ಒಂದು ಒಳ್ಳೆ ಕಾಸ್ಗೋಸ್ಕರ ಇಲ್ಲಿ ಬಂದಿರೋದು. ಸ್ಪೀಡ್ ಅಂತ ಅನ್ನೋದು ಯುವಕರಿಗೆ ಪ್ರಾಬಬ್ಲಿ ದೇ ಲವ್ ಟು ಗೋ ಆನ್ ಸ್ಪೀಡ್. ಬ್ಯಾಂಗ್ಳೂರ್ ಮೈಸೂರು ರೋಡ್, ಐ ಥಿಂಕ್ ದೇರ್ ಸೋ ಮೆನಿ ಆಕ್ಸಿಡೆಂಟ್ಸ್ ದಟ್ ಆರ್ ಹ್ಯಾಪ್ನಿಂಗ್. ಸೊ ಆ ಸ್ಪೀಡ್ ಅನ್ನೋದನ್ನು, ಕಂಟ್ರೋಲ್ ಅನ್ನೋದನ್ನು ತರಲಿಲ್ಲ ಅಂತಂದರೆ, ಟುಡೇ ಲೈಕ್ ಗಗನ್ ಮೆನ್ಷನ್, ದೇರ್ ಆರ್ ನೋ ಬೌಂಡ್ರೀಸ್. ಬೌಂಡ್ರೀಸ್ ಇಲ್ಲದೆ ಇರೋ ಕಾರಣ ಪ್ರಾಬಬ್ಲಿ ಯೂತ್ ಟುಡೇ ವಾಂಟ್ ಟು ಟೆಸ್ಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ದೇ ವಾಂಟ್ ಟು ಬ್ರೇಕ್ ದ ರೂಲ್ಸ್, ದೇ ವಾಂಟ್ ಟು ಸಿ ವಾಟ್ ಈಸ್, ನಾವು ಮಾಡಿದ್ರೆ ಏನಾಗುತ್ತೆ, ಏನಾಗಬಹುದು. ಸಿಗ್ನಲ್ ತಾನೇ, ಸಿಗ್ನಲ್ ನಾವು ಇದು ಮಾಡಿಬಿಟ್ಟು ಅವ್ರು ಬೀಟ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂತ ಅನ್ನೋದನ್ನು ಚೆಕ್ ಮಾಡ್ತಾರೆ. ಕ್ಯಾಮ್ರಾ ಇಲ್ಲ ಅಲ್ವಾ, ಹಾಗೆ ನಡ್ಸ್ಕೊಂಡು ಹೋಗೋಣ ಅಂತಂತಾರೆ. ಬಟ್ ದಟ್ ಈಸ್ ನಾಟ್ ವಾಟ್ ಇಟ್ ಇಸ್. ಕಾನ್ಷಿಯಸ್ನೆಸ್ ಅನ್ನೋದನ್ನು ನಾವು ಅವೇರ್ನೆಸ್ ಮೂಲಕ, ಇಂಥ ಅವೇರ್ನೆಸ್ ಮೂಲಕ ನಾವು ವಿ ವಾಂಟ್ ಟು ಕಮ್ಯುನಿಕೇಟ್ ಟು ದ ಜನರಲ್ ಪಬ್ಲಿಕ್ ದಟ್ ವಿ ಶುಡ್ ಬಿಕಮ್ ಕಾನ್ಷಿಯಸ್ ವಿದಿನ್ ಅವರ್ ಸೆಲ್ಫ್ಸ್. ನಾವು ಏನು ಕಮ್ಯುನಿಕೇಟ್ ಮಾಡ್ತೀವಿ ಅದನ್ನು ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ಮಚ್ ಮೋರ್ ಗುಡ್ ಫಾರ್ ಆಲ್ ದ ಪೀಪಲ್ ಅರೌಂಡ್ ಅಸ್. ನೋಡಿ, ಒಂದು ಆಸ್ಪತ್ರೆ ಅಂತ ಹೇಳಿದರೆ ಅದೊಂದು ನಮ್ಮದೊಂದು ಜವಾಬ್ದಾರಿ ಕೂಡ. ಟ್ರೀಟ್ಮೆಂಟ್ ಮಾಡೋದು ಮಾತ್ರ ಅಲ್ಲ, ನಾವು ಹಾಸ್ಪಿಟ್ಲಲ್ಲಿ ನೋಡ್ತಾ ಇರ್ತೀವಿ ಅಪಘಾತದಿಂದ ಆಗಿರುವಂಥದ್ದು. ಹೆಲ್ಮೆಟ್ ಹಾಕದಿರುವಂಥ ಒಂದು ಅಪಘಾತ ಏನಿರುತ್ತೆ, ಹೆಲ್ಮೆಟ್ ಹಾಕಿದ್ರೆ ಏನು ಡಿಫ್ರೆನ್ಸ್ ಇದೆ, ಎಷ್ಟು ಒಂದು ಕಷ್ಟ ಇದೆ ಅವರನ್ನು ಒಂದು ಉಳಿಸ್ಕೊಳ್ಳಿಕ್ಕೆ. ಅವರ ಸುತ್ತಮುತ್ತದ ಫ್ಯಾಮಿಲಿಯವರು ಒಂದು ತುಂಬಾ ಆಲ್ಮೋಸ್ಟ್ ಕೆಲವರು 3 months 6 months ಥರ ಟ್ರೀಟ್ಮೆಂಟ್ ನಡೆಯುತ್ತೆ. ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಾಗಲ್ಲ. ಅವರದ್ದು ಪೋಸ್ಟ್ ಆಕ್ಸಿಡೆಂಟ್ ಟ್ರೀಟ್ಮೆಂಟ್, ಅವರ ಲೈಫ್ ಸ್ಟೈಲ್ ಅಂತ ತುಂಬಾ ಕಷ್ಟದಾಗಿರುತ್ತೆ. ಅದನ್ನೆಲ್ಲ ನೋಡಿದಾಗ ಒಂದು ಜಾಗೃತಿ ತುಂಬ ಇಂಪಾರ್ಟೆಂಟ್ ಅಂತ ನಮ್ಗೆ ಅನಿಸುತ್ತೆ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಹೆಲ್ತ್ ಕೇರ್ ಪ್ರೊವೈಡರ್ ಇದು ಸಹ ನಮ್ಮದು ಒಂದು ಇದು ಏನಂತ ಹೇಳಿದರೆ, ಟ್ರೀಟ್ಮೆಂಟ್ ಒಂದು ಅದಲ್ಲದೆ ಇದನ್ನು ಹೇಗೆ ನಾವು ಒಂದು ಅವಾಯ್ಡ್ ಮಾಡ್ಬೋದು, ಬೈ ಬೀಯಿಂಗ್ ಮೋರ್ ಕೇರ್ಫುಲ್, ಮೋರ್ ಸೇಫ್
ಏನಿದೆ ಒಂದು ಹೆಲ್ಮೆಟ್ ಹಾಕೋದು ಒಂದು ಚಿಕ್ಕ ಡಿಸಿಷನ್, ಅದರಿಂದ ಒಂದು ಎಷ್ಟು ದೊಡ್ಡ ಡಿಫ್ರೆನ್ಸ್ ಆಗಬಹುದು ಒಬ್ಬರ ಲೈಫಲ್ಲಿ, ಇಡೀ ಒಂದು ಕುಟುಂಬದವರ ಒಂದು ಇದರಲ್ಲಿ ಎಷ್ಟು ಒಂದು ತುಂಬ ಡಿಫ್ರೆನ್ಸ್ ಆಗ್ಬೋದು. ಅದನ್ನು ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ ನಮ್ಮದೊಂದು ನಾವು ಬಿಗ್ FM ಟೀಮ್ ಜೊತೆಗೆ ನಾವು ಇದಕ್ಕೆ ಸೇರಿಕೊಂಡಿದ್ದೀವಿ. ತುಂಬ ಸಂತೋಷ ಆಗ್ತದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇರಲಿಕ್ಕೆ.